ಒಬ್ಬ 17 ವರ್ಷದ ಹುಡುಗನಿಂದ ಒಬ್ಬ 22 ವರ್ಷದ ಹುಡುಗನ ಸಾವಾಗುತ್ತೆ ಅಂದರೆ ಇದನ್ನು ನಂಬ್ತೀರಿ. ಆ 17 ವರ್ಷದ ಹುಡುಗ ತಮ್ಮ ಮನೆಯಿಂದ ಸ್ಕಾರ್ಪಿಯೋ ಕಾರನ್ನು ತಗೊಂಡಿರ್ತಾನೆ. ಆ ಸ್ಕಾರ್ಪಿಯೋ ಕಾರು ಅವ್ರ ಮನೇಲಿ ಹೆಂಗೆ ಕೊಟ್ಟರು ಅಂತ ಗೊತ್ತಿಲ್ಲ. ಆ ಕಾರ್ ಮೇಲೆ 13 ಸಲ ಫೈನ್ ಇರುತ್ತೆ. ಆದ್ರೂ ಅವ್ರ ಅಪ್ಪನ ಕರ್ಕೊಂಡು ಒಂದು ಸಿಂಗಲ್ ರೇಸ್ ಮಾಡೋಕ್ಕೋಸ್ಕರ 22 ವರ್ಷದ ಹುಡುಗನ ಕಲಿತಾರೆ. 17 ವರ್ಷದ ಹುಡುಗ 150 ಬರ್ತಾರೆ. ಡೆಲ್ಲಿ ರೋಡಲ್ಲಿ ಸಾಯಿಲನ್ನು ಕೋಚಿಂಗ್ ನಿಲ್ಲಿಸ್ಕೊಂಡು ತಮ್ಮ ಮನೆ ಕಡೆಗೆ ಹೊರಟಿರ್ತಾನೆ. ಹೋಗುವ ಸಮಯದಲ್ಲಿ ಕಾರನ್ನು ಬಂದು ಸೀದಾ ಗುದ್ದಿದ್ದು ಸಾಯಿಲ್. ಈ ಸಾಯಿಲ್ ಗುದ್ದ ನಂತರ ಆನ್ ದ ಸ್ಪಾಟ್ ಸಾಯಿಲ್ದ ಇಲ್ಲಿ ರೀಸನ್ ಬಂದ್ಬಿಟ್ಟು ಪೇರೆಂಟ್ಸ್ ಒಬ್ಬ 22 ವರ್ಷದ ಹುಡುಗ ಅವರ ತಾಯಿಗೂ ಕೊಡ್ತಾರೆ. कुछ लड़का कैसा है देखने में, उन्होंने बोला कि पतला है, गोरा सा है, और वो बोलते हैं कि जिस बच्चे की बाइक है वो ऑन द स्पॉट हमें एक डेड लड़का मिला, एक्सीडेंट मिला है उन्हें। मैंने उससे पूछा लड़का कैसा है देखने में, उन्होंने बोला कि पतला है, गोरा सा है। मेरी जान सुन के मैं भागते हुए सीढ़ियों से अपनी गाड़ी उठा के मैं पहुंची वहाँ पे। ಅವ್ರ ತಾಯಿ ಹೇಳ್ತಾರೆ, 1 ರೂಪಾಯಿ ಏನು ಎಜುಕೇಷನ್ಗೆ ಹಾಕ್ತೀನಿ, ಅವ್ರು ಯಾವುದು ಸೇವಿಂಗ್ಸ್ ಮಾಡಿರಲ್ಲ, ನನ್ನ ಮಗ ಹೊರದೇಶಕ್ಕೆ ಹೋಗ್ಬಿಟ್ಟು ದುಡಿಬೇಕು ಅಂತ ಹೇಳಿ ಅವರು ಇಂಡಿಯಾದಲ್ಲಿ ಇದಕ್ಕೆ ಇಷ್ಟನೇ ಪಟ್ಟಿರಲಿಲ್ಲ. ಅವನು 17 ವರ್ಷದ ಹುಡುಗ ಒಂದು ತಪ್ಪಿಂದ 22 ವರ್ಷದ ಹುಡುಗನ ಸಾವು. ಆಮೇಲೆ ಆ ಹುಡುಗನ ಮೇಲೆ FIR ಆಗುತ್ತೆ. FIR ಆದ ನಂತರ ಜುಡಿಷರಿ ಕೇಸಲ್ಲಿ ಹೋದ ನಂತರ ಅಲ್ಲಿ 17 ವರ್ಷದ ಹುಡುಗನಿಗೆ ಬೋರ್ಡ್ ಎಕ್ಸಾಮ್ ಕೋರ್ಟ್ ಹೇಳುತ್ತೆ ಅವನು ಬೋರ್ಡ್ ಎಕ್ಸಾಮ್ ಮುಗಿದ ಅವನಿಗೆ ಇಮಿಡಿಯೇಟ್ 1 ಅವರಲ್ಲಿ ರಿಲೀಸ್. ಇಲ್ಲಿ ಸತ್ತಿದ್ದು ಒಬ್ಬ ಕೇರ್ಲೆಸ್ ಪರ್ಸನ್ ಇಲ್ಲ ಅಂತ ಹೇಳ್ತಾರೆ. ಇದು ಆಗಿದ್ದಲ್ಲ, ಅದು ಕೇರಿಂಗ್ ಪೇರೆಂಟ್ಸ್ ಆ ಸ್ಕಾರ್ಪಿಯೋ ಕಾರ್ ಕೊಡ್ತಾನೆ ಇರಲಿಲ್ಲ ಅಂತ ಈ ಆ್ಯಕ್ಷನ್ ನಡೀತಾನೆ ಇರಲಿಲ್ಲ. ಆ ಸ್ಕಾರ್ಪಿಯೋ ಮೇಲೆ 13 ಫೈನ್ಸ್ ಇತ್ತು. 13 ಫೈನ್ಸ್ ಇರೋ ಕಾರಣದಿಂದ ಆ ಗಾಡಿಯ ಹುಡುಗ ಓಡಿಸ್ತಾನೆ. ಕೇರ್ಲೆಸ್ ಪೇರೆಂಟ್ಸ್ ಇದ್ದ ಒಂದು 22 ವರ್ಷದ ಹುಡುಗ ಆಯಿತು. ಅವನೇನೇನೋ ಫೀಚರ್ಸ್ ಇತ್ತು. ಇಲ್ಲಿ ಕಾರ್ ಜಾಗದಲ್ಲಿ ಏನಾದರೂ ಬೈಕಿಗೆ ಗುದ್ದೋಕ್ಕಿಂತ ಅದೇನಾದರೂ ಟ್ರಕ್ಕಿಗೆ ಗುದ್ದಿತ್ತು ಅಂತ ಇವಾಗ 17 ವರ್ಷದ ಹುಡುಗ ಪೇರೆಂಟ್ಸು ಹೇಳ್ತಾರೆ. ಜಾಗದಲ್ಲಿ ಏನಾದರೂ ಬೈಕ್ ಬದಲು ಟ್ರಕ್ ಬಿತ್ತಿತ್ತು ಅಂತ ಆ ಹುಡುಗನ ಸಾವ. 17 ವರ್ಷದ ಹುಡುಗನಿಗೆ ಅವರ ತಂದೆ ತಾಯಿಗೆ ಆ ಪೇನೇನು ಅಂತ ಗೊತ್ತಾಗ್ತಾರೆ. ಒಂದು ಕೇರ್ಲೆಸ್ ಪೇರೆಂಟ್ಸಿಂದ 22 ವರ್ಷದ ಹುಡುಗ ಸಾಯ್ತಾರೆ.